ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಹಾಗೂ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರಿಕ್ವೈರ್ಮೆಂಟನ್ನು ಹೊರಡಿಸಿದರೆ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೂಡ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ. ಮೊದಲನೇದಾಗಿ ನಾವಿಲ್ಲಿ ಪೋಸ್ಟು ಹಾಗೂ ವೇಕೆನ್ಸಿ ಸಂಬಂಧಪಟ್ಟಂತೆ ಮತ್ತು ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇಲ್ಲಿ 18 ರಿಂದ 27 ವರ್ಷದ ಒಳಗಡೆ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು SC ಕ್ಯಾಟಗರಿ ಅವ್ರಿಗೆ ಮಾತ್ರ ಇದಿರುತ್ತೆ. ಇನ್ನು ಎಜುಕೇಷನ್ ನೋಡೋದಾದರೆ ನೀವು ಲೈಬ್ರರಿ ಸೈನ್ಸಲ್ಲಿ ಅಧಿಕೃತ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪದವಿಯನ್ನು ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ಎರಡನೇದಾಗಿ ಲೋವರ್ ಡಿವಿಷನ್ ಕ್ಲರ್ಕಲ್ಲಿ 4 ಹುದ್ದೆನ ಕನ್ಫರ್ಮ್ ಮಾಡಿದ್ದು. 2 ಹುದ್ದೆ UR ಅವ್ರಿಗೆ ಹಾಗೂ 1 ಪೋಸ್ಟ್ OBC 1 ಪೋಸ್ಟ್ SC ಅವ್ರಿಗೆ ಕನ್ಫರ್ಮ್ ಮಾಡಿದ್ದಾರೆ. 12th ನೀವು ಪಾಸ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ನಿಮಗಿಲ್ಲಿ ಟೈಪಿಂಗ್ ಟೆಸ್ಟ್ ಕೂಡ ನಿಮಗಿಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ 1 ನಿಮಿಷಕ್ಕೆ ಇಂಗ್ಲೀಷಲ್ಲಿ 35 ವರ್ಡ್ ನೀವು ಟೈಪ್ ಮಾಡಬೇಕಾಗುತ್ತೆ. ಹಿಂದಿಯಲ್ಲಿ ಅಂದರೆ 1 ನಿಮಿಷಕ್ಕೆ ನೀವು 30 ವರ್ಡ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಓಕೆ. ನಂತರ ಕೊನೆಯದಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಸಂಬಂಧಪಟ್ಟಂತೆ 12 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. 5 ಪೋಸ್ಟ್ UR ಹಾಗೂ 2 ಪೋಸ್ಟ್ SC ಅವ್ರಿಗೆ, 1 ಪೋಸ್ಟ್ ST ಅವ್ರಿಗೆ, 3 ಪೋಸ್ಟ್ OBC ಅವ್ರಿಗೆ, ನಂತರ 1 ಪೋಸ್ಟ್ EWS ಅವ್ರಿಗೆ ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ಯಾರೆಲ್ಲ 10ನೇ ತರಗತಿ ಪಾಸ್ ಆಗಿರ್ತಾರೆ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ಇದು ನೀವು ಅಂಚೆ ಕಚೇರಿಗಳ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ದಿ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 18th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು 560003ಗೆ ನೀವು ಈ ಒಂದು ಅಡ್ರೆಸ್ಗೆ ನೀವು ಅಂಚೆ ಕಚೇರಿಗಳ ಮೂಲಕ ನೀವು ಅರ್ಜಿ ಫಾರಮ್ನ ನೀವು ಫಿಲ್ ಮಾಡಿ ಈ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ. ಓಕೆ. ಮತ್ತು ಕೊನೆಯ ಡೇಟ್ ನೋಡೋದಾದರೆ ಜನವರಿ 3, 2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪದ ಅಭ್ಯರ್ಥಿಗಳಿಗೆ ಜನವರಿ 10, 2025ಕ್ಕೆ ಅವ್ರಿಗೆ ಇದರ ಒಂದು ಅಪ್ಲಿಕೇಶನ್ ಡೇಟ್ ಲಾಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆ. ಮತ್ತು ನಾನು ಆಗಲೇ ಹೇಳಿದಾಗೆ ನೀವು ಪೋಸ್ಟ್ ಆಫೀಸ್ಗಳು ಅಂದರೆ ಅಂಚೆ ಕಚೇರಿಗಳ ಮೂಲಕವೇ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ SC ST ಅವರಿಗೆ, OBC ಅವರಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆ. ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ ಮೊದಲನೇದಾಗಿ SC ST ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ವುಮೆನ್ಸ್ ಕ್ಯಾಟಗರಿ ಅವರಿಗೆ 300 ರೂಪೀಸ್ ಅಷ್ಟು ಅವ್ರಿಗೆ ಫೀಸ್ ಇರುತ್ತೆ. ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 800 ರೂಪೀಸ್ ಅಷ್ಟು ಅವ್ರಿಗೆ ಫೀಸ್ ಇರುತ್ತೆ. ಇದರಲ್ಲಿ ನಿಮಗೆ 500 ಅಷ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಆದರೆ ಇನ್ನು 300 ನಿಮಗೆ ಪ್ರೊಸೆಸಿಂಗ್ ಫೀಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ. ಫೀಸ್ನ ಎಲ್ಲ ವರ್ಗದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲಿ ಪಾವತಿಸಬೇಕಾದಂತಹ ನಿರ್ದೇಶಕರು ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪರವಾಗಿ ಡ್ರಾ ಮಾಡಿದ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀವು ಪಾವತಿಸಬೇಕಾಗುತ್ತೆ. ಓಕೆ. ನಂತರ ಇಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ನಿಮಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ನೀವು ಅರ್ಜಿ ಫಾರಮ್ನಲ್ಲಿ ನಿಮ್ಮ ಒಂದು ಸಹಿಯನ್ನು ಹಾಕಿ ಮತ್ತು ಒಂದು 4-5 ಫೋಟೋಗಳನ್ನು ಎಕ್ಸ್ಟ್ರಾ ಹಾಕಿ ನೀವು ಕಳಿಸ್ಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಅಪ್ಲಿಕೇಶನಲ್ಲಿ ಅದು ಅಪೂರ್ಣ ಅಂತ ಅನಿಸಿದರೆ ಅವರು ಅದನ್ನು ಒಂದು ಅಪ್ಲಿಕೇಶನ್ಗಳನ್ನು ಅವರು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಅರ್ಜಿ ಫಾರಮ್ಗಳನ್ನು ನೀವು ಕಳಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಎಲ್ಲನೂ ಕೂಡ ನೀವು ಭರ್ತಿ ಮಾಡಿ ಕಳಿಸಿ. ಓಕೆ. ನಂತರ ಎಕ್ಸಾಮ್ ನೋಡೋದಾದ್ರಿಂದ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಸಿಲೆಬಸ್ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮ್ ಆಗಿರುತ್ತಿದ್ದು. ಜನರಲ್ ಅವೇರ್ನೆಸ್, ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಆ್ಯಂಡ್ ಜನರಲ್ ಇಂಗ್ಲೀಷ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಆ್ಯಂಡ್ ಲೈಬ್ರರಿ ಸೈನ್ಸ್ ನಿಮಗೆ ಪೇಪರ್ ಇರುತ್ತೆ ಅಂತ ಹೇಳ್ಬೋದು. ಲೋವರ್ ಡಿವಿಷನ್ ಕ್ಲರ್ಕಲ್ಲಿ ಇದಕ್ಕೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪೇಪರ್ ಆಗಿರುತ್ತೆ. ನಿಮಗೆ ಇಲ್ಲಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಜನರಲ್ ಇಂಗ್ಲೀಷ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ನಂತರ ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಪೇಪರ್ ಇರುತ್ತೆ. ನಂತರ ನಿಮಗೆ ಇಲ್ಲಿ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ, ನಾನು ಆಗಲೇ ಹೇಳಿದ್ದೆ. ಇನ್ನು ಮೂರನೇದಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಸಂಬಂಧಪಟ್ಟಂತೆ ಇದು ಸಹ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್ ಆ್ಯಂಡ್ ನ್ಯೂಮೆರಿಕಲ್ ಆ್ಯಪ್ಟಿಟ್ಯೂಡ್ ಮತ್ತು ಜನರಲ್ ಇಂಗ್ಲೀಷ್ ಇದು ಕ್ವಾಲಿಫೈ ಪೇಪರ್ ಹಂಗಿರುತ್ತೆ. ಇಷ್ಟು ಪೇಪರ್ ನಿಮಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಮತ್ತು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ 3/1 ಅಷ್ಟು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆ. ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಲಿಂಕ್ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೋದು. ಹಾಗೂ ಆಸಕ್ತ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಅಲ್ಲಿ ಅರ್ಜಿ ಫಾರಮ್ನ ನೀವು ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಅಂಚೆ ಕಚೇರಿಗಳ ಮೂಲಕ ನೀವು ನಾನು ಆಗಲೇ ಹೇಳಿದಂಥ ಜನವರಿ 3, 2025 ಈ ತಾರೀಕಿನ ಒಳಗಡೆ ನೀವು ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಓಕೆ. ಸೊ ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.